ಸರ್, ಚಿಕ್ಕಬಳ್ಳಾಪುರ ಶಾಸಕರು ರಾಜಕೀಯ ಹೇಗೆ ಸರ್? ಚಿಕ್ಕಬಳ್ಳಾಪುರ ಶಾಸಕರು ಈಶ್ವರ್ ತಮ್ಮ ಪಕ್ಷದ ಬಗ್ಗೆ ಭಾರಿ ಮಾತಾಡ್ತಾರೆ. ಯಾಕ್ರಿ ಅವ್ನು ಬಿಟ್ಟು ಬಿಡ್ರಿ, ಯಾಕೆ ನಿಮ್ಗೆ ಮತ್ತೆ ಯಾರು ಸಿಕ್ಕಲ್ಲ ಗೆರೆಕೆಗಳು? ನೋಡೋಣ ಇನ್ನೂ ಟೈಮ್ ಇದೆ. ಮೇದಲ್ಲಿ ನಾವು ಇಲ್ಲ ನೋಡಿ, ಮೇದಲ್ಲಿ ನಾವು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಜಾಗೃತ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಏನಿದೆಯಲ್ಲ, ಇದೊಂದು ಪಾಕಿಸ್ತಾನದ ಮಾದರಿಯಲ್ಲಿ ಸರ್ಕಾರ ಇದೆ. ಮೊನ್ನೆ ನೀವು ಬಜೆಟ್ ನೋಡಿಬಿಟ್ರೆ ಬರೀ ಅಲ್ಪಸಂಖ್ಯಾತರು, ದಲಿತರಿಲ್ಲ, ಹಿಂದುಳಿದವರ ದಲಿತರದೇ ಸುಮಾರು 25-30 ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಹಾಕಿದ್ದಾರೆ. ದಲಿತರಿಗೆ ಇಲ್ಲೇನೂ ಕೆಲಸ ಆಗ್ತಾಯಿಲ್ಲ. ಸ್ವತಃ ಸಿದ್ದರಾಮಯ್ಯನವರ ಸಮಾಜಕ್ಕೂ ಏನೂ ಆಗ್ತಾಯಿಲ್ಲ. ಸಿದ್ದರಾಮಯ್ಯನವ್ರ ಬಾಯಾಗ ಮುಂಜಾನೆ ಎದ್ದುಕೊಳ್ಳೇನೆ ಅಲ್ಪಸಂಖ್ಯಾತರು ಅವರಿಗೆ ಯಾವ ಮಾದರಿಯ ಶಾಲೆಗಳು, CBSE ಮಾದರಿ, ಅವರಿಗೆ ಕರಾಟೆ ಕಲಿಸ್ತಾರೆ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ. ಎಂದಾದರೂ ಹಿಂದೂ ಹೆಣ್ಮಕ್ಳು ಈ ರೀತಿ ಮಾಡ್ಯಾರ ಈ ದೇಶನಾಗ? ಎಂದಾದರೂ ಮೊನ್ನೆ ರಂಜಾನ್ ಆಯ್ತಲ್ಲ, ಅವಾಗೇನಾದರೂ ಎಲ್ಲಾದರೂ ಕಲ್ಲು ಈ ದೇಶನಾಗ ಯಾವುದಾದ್ರೂ ರಂಜಾನ್ ಮೆರವಣಿಗೆ ಮೇಲೆ ಬಿದ್ದಿದೆ? ಮತ್ತು ಗಣಪತಿ ಬಂದಾಗ ಯಾಕೆ ಇವರಿಗೆ ಮಕ್ಕಳಿಗೆ ಬ್ಯಾನ್ ಆಗ್ತದೆ? ರಾಮನವಮಿ ಬಂದರೆ ಈ ಮಕ್ಕಳಿಗೆ ಯಾಕೆ ಬ್ಯಾನ್ ಆಗ್ತದೆ? ನಾವು ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು. ಈ ದೇಶನ ಹಿಂದೂಗಳು ಒಂದು ಗಣಪತಿ ಕೂರಿಸ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಈ ಕಡೆ ಯಾವ ಜಸ್ಕಾಮ್ ಐತೋ, ಬೆಸ್ಕಾಮ್ ಐತೋ ಅಲ್ಲಿ ಹೋಗ್ಬೇಕು, ಕಾರ್ಪೊರೇಷನ್ಗೆ ಹೋಗ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗ್ಬೇಕು. ಅವ್ರಿಗೇನು ಪರ್ಮಿಷನ್ ಇಲ್ಲ, ಏನು ಬೇಕಾದ್ ಮಾಡಲಿಕ್ಕೆ ಅವಕಾಶ. ಹಿಂದೂಗಳು ಒಂದು ಗಣಪತಿ ಕೂರಿಸಿದ್ರೆ ಬಾಂಡ್ ಬರೆದು ಕೊಡಬೇಕು, ನಾನು ಏನಾದರೂ ಆದರೆ ನಾನೇ ಜವಾಬ್ದಾರಿ ಐತೆ. ಈ ರೀತಿ ಏನು ಕರ್ನಾಟಕ ನಡೆದಿದೆ, ಇದು ನನಗೇನು ಒಂದು ಜಾತ್ಯತೀತ ಸರ್ಕಾರ ನಡ್ಕೊಂಡ ರೀತಿಯಲ್ಲಿ ನಡ್ಕೋತಾ ಇಲ್ಲ ಸಿದ್ದರಾಮಯ್ಯನವರು. ಇದಕ್ಕೆ ಅಂತ್ಯ ಹಾಡಬೇಕಾದ್ರೆ 2028ಕ್ಕೆ ಈ ರಾಜ್ಯದಲ್ಲಿ ಗಟ್ಟಿಯಾಗಿ ಹಿಂದೂ ಪರವಾಗಿರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಮತ್ತು ನಾಟಕ ಮಾಡೋರಿದ್ದರೆ ಬೇಡ. ಈಗ ಹಿಂದೆ ನಾಟಕ ಇವ್ರು ಯಾರ್ಯಾರು ಏನೇನು ಅದಾವ ಎಲ್ಲ ಗೊತ್ತಿದೆ, ಜನರಿಗೂ ಗೊತ್ತಾಗಿದೆ. ಅವತ್ತು ಹಿಂದೂ ಪರವಾಗಿರ್ಬೇಕು. ಹಿಂದೂ ಪರವಾಗಿ ಅಂದರೆ ಅಲ್ಲಿ ನ್ಯಾಯ ಇದ್ದೇ ಇರ್ತದೆ. ಯಾರಿದಾರು ನೋಡ್ರಿ ನೀವು. ಚಿಕ್ಕಬಳ್ಳಾಪುರ ಶಾಸಕರು ಈಶ್ವರ್ ತಮ್ಮ ಪಕ್ಷದ ಬಗ್ಗೆ ಭಾರಿ ಮಾತಾಡ್ತಾರೆ. ಯಾಕ್ರಿ ಅವ್ನು ಬಿಟ್ಟು ಬಿಡ್ರಿ, ಯಾಕೆ ನಿಮ್ಗೆ ಮತ್ತೆ ಯಾರು ಸಿಕ್ಕಲ್ಲ ಗೆರೆಕೆಗಳು? ನೋಡೋಣ ಇನ್ನೂ ಟೈಮ್ ಇದೆ. ಮೇದಲ್ಲಿ ನಾವು ಇಲ್ಲ ನೋಡಿ, ಮೇದಲ್ಲಿ ನಾವು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಜಾಗೃತ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಏನಿದೆಯಲ್ಲ, ಇದೊಂದು ಪಾಕಿಸ್ತಾನದ ಮಾದರಿಯಲ್ಲಿ ಸರ್ಕಾರ ಇದೆ.